ಏಯ್ ನೀನ್ ಹೋಗ್ಲಿಲ್ವಾ? ತಾವೆಲ್ಲಿಗೆ ಹೊರಟಿದ್ರಿ ಸರ್? ಅಯ್ಯೋ ಸರಿಯಾಗಿ ಸಿಕ್ಕಾಕೊಂಡೆ. ವಾಶ್ರೂಮ್ಗೆ. ಅದು ಇಲ್ಲಿದೆ. ಇಲ್ಲ ನೀರ್ ಕುಡಿಯಕ್ಕೆ ಹೋಗಿದ್ದೆ. ಅದು ಇಲ್ಲೇ ಇದೆ. ಅಲ್ಲೇ ಇದೆಯಾ? ಅಲ್ಲ ನಾನೆಲ್ಲಿ ಹೋದ್ರೆ ನಿನ್ಗ್ಯಾಕೆ? ನೀವು ನನ್ಗೋಸ್ಕರನೇ ಹೋಗಿದ್ದು. ಇಲ್ಲ. ಹೌದು. ಇಲ್ಲ. ಹೌದು. ಇಲ್ಲ. ಅಲ್ಲ. ಹೌದು. ನನಗೆ ದುಡ್ಡು ಬೇಕು. ಚೆಕ್ ಮೇಲೆ ಸೈನ್ ಮಾಡು. ಅಮೌಂಟ್ ಎಷ್ಟು ಅಂತಾನೂ ಕೇಳಲ್ವಾ? ತಗೋ, ನೀನ್ ಇಷ್ಟ ಬಂದಷ್ಟು ಡ್ರಾ ಮಾಡ್ಕೊ. ಪರವಾಗಿಲ್ವೇ? ಕೊಡಲ್ವೇನೋ ಅಂದ್ಕೊಂಡಿದ್ದೆ. ನೀನೇನಾದ್ರೂ ಕೇಳ್ದಾಗ ಯಾಕೆ ಏನು ಅಂತ ನೀನ್ ಚಿಕ್ಕವಳಿದ್ದಾಗಿಂದ ನಾನು ಕೇಳಿದಿದ್ರೆ ಈಗ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆಗ ಇಲ್ಲದೇ ಇರೋ ಅಭ್ಯಾಸ ಇವಾಗ ಯಾಕೆ ಬಿಡು. ಸೊ ನನ್ನ ಆಸ್ ಇಟ್ ಈಸ್ ಆಗಿ ಟ್ರೀಟ್ ಮಾಡ್ತೀಯಾ ಅನ್ನೋ? ನೀನು ಏನು ಚೇಂಜ್ ಆಗಿಲ್ಲ ಅಂತಾನಾ? ಮಕ್ಕಳ ಬಗ್ಗೆ ತಂದೆ ತಾಯಿಗೆ ಯಾವತ್ತೂ ಒಂದೇ ಒಪಿನಿಯನ್ ಇರೋದು. ಮಕ್ಕಳೇ ಒಂದೊಂದು ಏಜಲ್ಲಿ ಪೇರೆಂಟ್ಸ್ ಬಗ್ಗೆ ತಮ್ಮ ಒಪಿನಿಯನ್ನ ಬದಲಾಯಿಸ್ಕೋತಾರೆ. ನೀವು ಬದಲಾದ್ರಿ ಅಂತ ನಾವಾಗಕ್ಕಾಗಲ್ಲ. ಥ್ಯಾಂಕ್ಸ್. ಅವ್ರು ಬರ್ತಿದಾರಲ್ಲ ಮಾಮ್. ಯಾರು? ಅದೇ ನಿನ್ ಮುದ್ದಿನ ದೊಡ್ಡ ಮಗಳು, ಅವಳ ಡಬ್ಬಾ ಗ್ಯಾಂಗ್. ಗಂಗಾ ಈ ಮನೆ ಮಗಳು. ಯಾವಾಗ ಬೇಕಾದ್ರೂ ಈ ಮನೆಗೆ ಬರೋ ಹಕ್ಕು ಅವಳಿಗಿದೆ. ಓ, ದತ್ತು ಮುಗೀತಲ್ಲ, ಹಕ್ಕು ಬಂದ್ಬಿಡ್ತು. ಓಕೆ, ಬಂದು ಅವಳು ಏನ್ ಮಾಡ್ತಾಳೋ ನೋಡ್ತೀನಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ನಾಣಿ. ಜೈ ಬರ್ಲಿಲ್ವಾ? ಅವನಿನ್ನ ಎದ್ದಿರ್ಲಿಲ್ಲ ರೀ. ಕೂತ್ಕೋ ಗಂಗಾ. ನನ್ ಮನೇಲಿ ನನ್ಗೆ ಕೂತ್ಕೋ ಅಂತೀರಲ್ಲ, ಸ್ವಂತ ಮನೇಲಿ ನನಗೆ ಮರ್ಯಾದೆ ಯಾಕೆ? ಇದು ನಿನ್ ಮನೆ ಏನೇ? ಕೆಲಸದವಳು ನೀನು. ಹೌದಮ್ಮ, ಇದು ನಿನ್ ಮನೆನೇ, ನಿನ್ ಸ್ವಂತ ಮನೆ. ಬೇಡ್ಕೊಂಡು ತಿನ್ನೋಳು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೋತಾಳೆ.
ಸುಮ್ಮನೆ ಮಾತಿಗೆ ಸ್ವಂತ ಮನೆ ಅಂತೀರಿ, ನಿಜವಾಗ್ಲೂ ಈ ಮನೆ ಗಂಗಾ ಸ್ವಂತದ್ದಾಗತ್ತ ಹೇಳಿ? ಏನ್ರಿ ನಿಮ್ ಮಾತಿನ ಅರ್ಥ? ಸ್ವಂತ ಮನೆ ಅಂದ್ರೆ ಅದನ್ನ ಅವಳ ಹೆಸರಿಗೆ ಬರ್ಕೊಡ್ಬೇಕಾ? ಮತ್ತೆ ದತ್ತು ಅಂದ್ರೆ ಹೆಸರಿಗೆ ಮಾತ್ರ ಮಗಳ? ಹಕ್ಕು ಅಧಿಕಾರ ಏನು ಕೊಡಲ್ವಾ? ಅಂದ್ರೆ ಪೂರ್ತಿ ಆಸ್ತಿ ಎಲ್ಲ ಬರ್ಕೊಡ್ಬೇಕು ಅಂತಿದ್ದೀರಾ ಅನ್ನಿ? ಆಗ್ಲೇ ಅಲ್ವಾ ನಮ್ ಗಂಗಾ ನಿಜವಾಗ್ಲೂ ರೂಪ ಅವರಿಗೆ ವಾರಸ್ದಾರ ಆಗೋದು. ಏನ್ ಇವರು ಅವ್ರ ಪರವಾಗಿ ಮಾತಾಡ್ತಿದ್ದಾರೆ? ಎಂಜ್ಲು ಎಲೆ ಎಸ್ತಿರ್ತಾಳೆ, ನಾಯಿ ತರ ಬಂದಿದ್ದಾರೆ. ಅಂದ್ರೆ ಆಸ್ತಿ ಬರ್ಕೊಡ್ದೇ ಇದ್ರೆ ಗಂಗಾ ಈ ಮನೆ ಮಗಳಲ್ಲ ಅಂತಿದ್ದೀರಾ ಅಷ್ಟೇನಾ? ಆಸ್ತಿ ಅಲ್ವೇ, ಆಸ್ತಿ ಮೇಲೆ ಹಕ್ಕು. ಅದೇನು ಅಂತಾರಲ್ಲ, ಏನು ನಾಣಿ ಅದು? ಪವರ್ ಆಫ್ ಅಟಾರ್ನಿ ಸರ್. ಹಾ, ಅದೇ ಅದನ್ನೇ ಕೊಡ್ಬೇಕು ಇವ್ರು. ಸುಮ್ಮನೆ ಇರಿ ಚಿಕ್ಕಪ್ಪ, ಏನ್ ದತ್ತು ತಗೊಂಡ್ರೆ ಏನು? ನನಗೆ ಪವರ್ ಹೇಗೆ ಕೊಡ್ತಾರೆ? ಹೌದು ಮೇಡಮ್, ಅದೇನು ಚಿಕ್ಕ ವಿಷಯನಾ? ಈಗ ಕೇಳಿದ ತಕ್ಷಣ ಕೊಟ್ಬಿಡಕ್ಕೆ. ಮತ್ತೆ ದತ್ತು ಯಾಕೆ ತಗೊಂಡ್ರು? ಅಮ್ಮ ಬೇಬಿ ಅಂತ ಕರೆಯೋದಕ್ಕ? ಟಾಪಿಕ್ ಎಲ್ಲೋ ಹೋಗ್ತಿದ್ಯಲ್ಲ. ಸುಮ್ನಿರ್ರಿ. ನಮ್ಗೆ ಎಷ್ಟೆಲ್ಲ ಆಸ್ತಿ ಇದೆ, ಮತ್ತೆ ಈ ಆಸ್ತಿ ತಗೊಂಡು ಗಂಗಾ ಏನ್ ಮಾಡ್ತಾಳೆ? ರೂಪ ಅವ್ರ ಹತ್ರ ಇದ್ರೆ ಮಾತ್ರ ಏನ್ ಉಪಯೋಗ? ಏನ್ ರೂಪ ಅವ್ರೆ? ಅವರಾದ್ರೆ ಬಿಸ್ನೆಸ್ ವುಮನ್ನು, ಗಂಗಾ ಅಲ್ವಲ್ಲ. ಯಾಕಾಗಲ್ಲ? ಮೊನ್ನೆ ಜೈಗೆ ಹುಷಾರಿಲ್ದಿದ್ರೆ ನಮ್ ಕಂಪ್ನಿ ಎಲ್ಲ ನೋಡ್ಕೊಂಡಿದ್ಯಾರು? ಗಂಗಾ ಅಲ್ವಾ? ಏನು ನಾಣಿ? ಹೌದೌದು, ಗಂಗಾ ಮೇಡಮ್ಮೇ ಎಲ್ಲಾ ಬಿಸ್ನೆಸ್ ನ ನೋಡ್ಕೋತಾ ಇದ್ರು. ಹಾ, ಈಗೇನು ನಾಣಿ ಅವ್ರೆ, ನನ್ಗೆ ಈ ಮನೆ ಬಿಸ್ನೆಸ್ ನೋಡ್ಕೊ ಅಂತೀರಾ? ತಪ್ಪೇನಿದ್ಯಮ್ಮ, ನೀನು ಈ ಮನೆ ಮಗಳಾಗಿದ್ಯಲ್ಲ. ಆಗಿದ್ದೇನು ನಿಜಾನೇ. ಇವರಿಗೆ ಇಷ್ಟನೋ ಇಲ್ವೋ? ಇನ್ನ ಅವರು ಇವರು ಅಂತ ಹೊರ್ಗಿನವ್ರನ್ನ ಕರ್ದ ಹಾಗೆ ಅಹಂಕರಿತ್ಯಲ್ಲಮ್ಮ, ಅಮ್ಮ ಅಂತ ಕರಿ. ನಂಗೆ ಕರಿಬೇಕು ಅಂತ ಇದೆ, ಕರೆಸ್ಕೋಬೇಕು ಅಂತ ಅವ್ರಿಗಿದ್ಯೋ ಇಲ್ವೋ? ನೀನ್ ಯಾವಾಗ ಅಮ್ಮ ಅಂತ ಕರಿತೀಯೋ ಅಂತ ಕಾಯ್ತಿದ್ದೀನಿ ಗಂಗಾ. ದತ್ತು ತಗೊಂಡ ಮೇಲೆ ಅಮ್ಮ ಅಂತ ಯಾಕೆ ಕರೆದೇ ಇರ್ತಾರೆ ಮೇಡಮ್? ಆ ಮಾತನ್ನ ಅವರೇ ಹೇಳ್ಬೇಕಲ್ಲ. ಏಯ್, ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಲ್ಲೇ, ನನಗಿಂತ ಕನ್ನಿಂಗ್ ಆಗಿದ್ಯಾ. ಕರಿ ಗಂಗಾ. ಕರಿ ಅಂತೀರಾ? ಅಬ್ಬ ಬೇಗ ಕರಿಯಮ್ಮ. ಹಾ, ಕರಿ ಕರಿ ಗಂಗಾ. ಅಮ್ಮ, ಅಮ್ಮ, ಅಮ್ಮ. ಸಾಕು ಗಂಗಾ, ಮನ್ಸಿಗೆ ತೃಪ್ತಿ ಆಯ್ತು. ಅಮ್ಮ ಕರಿಯೋದ್ ಮುಗೀತು, ಇನ್ನ ಸೈನ್ ಆಗ್ಬಿಟ್ರೆ. ಅಬ್ಬಾ, ನಿಮ್ಗೆಲ್ಲದಕ್ಕೂ ಅರ್ಜೆಂಟೆ. ಈಗ ಕರ್ಸ್ಕೊಂಡಿದ್ದಾರೆ, ಆಗ್ಲೇ ಆಸ್ತಿ ಹಕ್ಕು ಬರ್ಕೊಡ್ತಾರಾ? ಪವರ್ ಆಫ್ ಅಟಾರ್ನಿ ಕೊಟ್ರೆ ನಿತ್ಯನ ಕಂಟ್ರೋಲ್ ಮಾಡ್ಬೋದು. ನಿತ್ಯ ಖರ್ಚಿಗೆ ಬ್ರೇಕ್ ಬೀಳತ್ತೆ. ಆಸ್ತಿನ ಗಂಗಾ ಹೆಸರಿಗೆ ಬರೆಯೋದೇ ಒಳ್ಳೇದು. ನೋ ಮಾಮ್, ಕೊಡ್ಬೇಡ. ಬರೀ ಕರಿಯೋಕೆ, ಹಕ್ಕು ಅಧಿಕಾರ ಕೊಡಲ್ಲ. ಕೊಡ್ತೀನಿ ಗಂಗಾ.
ನನ್ನ ಮಗಳಾಗಿ ನಿನ್ಗೆ ಎಲ್ಲ ಹಕ್ಕು ಅಧಿಕಾರನೂ ಕೊಡ್ತೀನಿ. ಬೇಗ ಆ ಪೇಪರ್ಸ್ನ ರೆಡಿ ಮಾಡಿಸಿ ಸೈನ್ ಮಾಡಿ ಅದನ್ನ ನಿನ್ನ ಕೈಯಲ್ಲಿ ಇಡ್ತೀನಿ. ಪೇಪರ್ಸ್ ರೆಡಿ ಆಗಿದೆ ರೀ. ಏನ್ರಿ ಅದನ್ನ ಇಲ್ಲಿ ಕೊಡಿ. ನೀವು ಒಪ್ಕೋತೀರಿ ಅಂತಾನೆ ಮೊದ್ಲೇ ಮಾಡಿಸಿ ತಗೊಂಡು ಬಂದ್ವಿ. ಇರಿ. ತಗೊಳ್ಳಿ. ಒಳ್ಳೆ ಕೆಲಸ ಮಾಡಿದ್ರಿ. ನಾನು ಈಗಲೇ ಸೈನ್ ಮಾಡ್ತೀನಿ. ಏನ್ ಕೇಳಿದ್ರು ಹೀಗೆ ಕೊಡ್ತಿದ್ದಾರೆ? ನಿಜವಾಗ್ಲೂ ಬದಲಾದ್ರಾ ಇಲ್ಲ ಇದು ಆಕ್ಟಿಂಗಾ? ಈ ಕ್ಷಣದಿಂದ ನನ್ನೆಲ್ಲ ಆಸ್ತಿಗೂ ನೀನೇ ವಾರಸ್ದಾರಿಣಿ ಗಂಗಾ. ನೀನೇ ಯಜಮಾನಿ ಕೂಡ. ನಿಜಾನಾ? ನನ್ಮೇಲಾಣೆ. ಈ ಮನೆ ನಂದೇನಾ? ಹೊರಗಿರೋ ಕಾರ್ಸು ನಂದೇನಾ? ಬ್ಯಾಂಕಲ್ಲಿರೋ ದುಡ್ಡು ನಂದೇನಾ? ನನಗೆ ಸಂಬಂಧಪಟ್ಟಿರೋ ಎಲ್ಲಾನು ನಿಂದೆ. ಅಂದ್ರೆ ಇಲ್ಲಿ ಯಾರಿಗಾದ್ರೂ ಏನಾದ್ರೂ ಬೇಕು ಅಂದ್ರೆ ನನ್ನೇ ಕೇಳ್ಬೇಕಾ? ಹೌದು, ನನ್ನೂ ಸೇರಿ ಎಲ್ಲರೂ ನಿನ್ನ ಮುಂದೆ ಕೈ ಚಾಚಲೇಬೇಕು. ಪವರ್ ಆಫ್ ಅಟಾರ್ನಿ ಅಂದರೆ ಅದೇನೆ. ಅಂದ್ರೆ ಈಗ ಈ ಮನೆಗೆ ನಾನೇ ರಾಣಿ, ನಾನೇ ಮಂತ್ರಿ ಅಂತಾನಾ? ಚೆನ್ನಾಗಿದೆ. ಹೌದಮ್ಮ, ಇದೆಲ್ಲ ನಿನ್ಗೆ, ನಿನ್ನಿಷ್ಟ, ಏನಾದ್ರೂ ಮಾಡಬಹುದು. ಇದಿನ್ನೂ ಚೆನ್ನಾಗಿದೆ. ಇದೇನು ನನ್ನ ಕಡೆ ಬರ್ತಿದ್ದಾಳೆ? ಇಲ್ಲೇ ಇದೆಯಾ? ನನ್ಗೆ ಗೊತ್ತು ನೀನ್ ಇಲ್ಲೇ ಇದೆಯಾ ಅಂತ.
ಕೇಳಿಸ್ತಿದ್ಯಾ? ಗೊತ್ತು ನನ್ಗೆ ನೀನು ಕೇಳಿಸ್ಕೊತಾನೆ ಇದ್ಯಾ ಅಂತ. ಈ ಆಸ್ತಿ ಎಲ್ಲ ನಂದೇ ಅಂತೆ, ಹಕ್ಕು ಅಧಿಕಾರ ನಂದೇ ಅಂತೆ, ನಿನ್ಗೇನಿಲ್ವಂತೆ. ಯಾರ ಹತ್ರ ಮಾತಾಡ್ತಿದ್ಯಮ್ಮ? ನಿತ್ಯ ಜೊತೆ ಅಮ್ಮ. ಅವಳ ಆತ್ಮ ಇಲ್ಲೇ ತಿರುಗ್ತಾ ಇರುತ್ತಲ್ಲ, ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹೇಳು, ಅವಳು ಆ ರೂಮಲ್ಲೇ ಇದ್ದಾಳೆ, ಅವಳಿಗೆ ಚೆನ್ನಾಗಿ ಕೇಳಿಸ್ಬೇಕು. ಇಲ್ದಿರೋರ ಜೊತೆ ಮಾತಾಡೋದು ಯಾಕಮ್ಮ? ಹೋಗೋಣ ಬಾ. ಹೌದಮ್ಮ, ನಮಗ್ ತುಂಬಾ ಕೆಲ್ಸ ಇದೆಯಲ್ಲ, ನಡಿ ಹೋಗೋಣ. ನಡಿ ನಡಿ. ಬರ್ತೀನಿ ನಿತ್ಯ. ಬಾಯ್. ಬಾಯ್ ಅಮ್ಮ. ಬನ್ನಿ ಬನ್ನಿ, ಬಂದಿರೋ ಕೆಲ್ಸ ಆಯ್ತು. ಹಾ ಬನ್ನಿ ನಡಿ, ಬನ್ನಿ, ನಡಿ. ನಡೀರಿ ನಡೀರಿ. ಚೆಕ್ ಮೇಲೆ ಸೈನ್ ಮಾಡಿದಷ್ಟು ಈಸಿಯಾಗಿ ಪವರ್ ಆಫ್ ಅಟಾರ್ನಿ ಮೇಲೂ ಸೈನ್ ಮಾಡಿದ್ಯಾ? ಗಂಗಾ, ಹುಷಾರು. ನಿನಗೆಷ್ಟು ಧೈರ್ಯ ಇದ್ರೆ ಅವಳಿಗೆ ಪವರ್ ಆಫ್ ಅಟಾರ್ನಿ ಕೊಡ್ತೀಯಲ್ಲ ಮಾಮ್? ಆಸ್ತಿ ಎಲ್ಲ ಅವಳಿಗೆ ಕೊಟ್ರೆ ನಾನೇನ್ ತಿನ್ಲಿ? ಅವಳ ಮುಂದೆ ದೇಹಿ ಅಂತ ಕೈ ಚಾಚ್ಲಾ? ಅವಳಿಗೆ ಸೇವೆ ಮಾಡ್ತಾ ಸರ್ವೆಂಟ್ ಆಗಿ ಬದುಕ್ಲಾ? ನಾನು ನೀನ್ ಹೆತ್ತಿರೋ ಮಗಳೇ ಅಲ್ಲ ಅಂದ್ಕೊಂಡ್ಯಾ? ಸತ್ಯ ಅಂದ್ಕೊಂಡಿದ್ಯಾ? ನಾನು ಏನ್ ಮಾಡ್ಬೇಕು ಅಂದ್ಕೊಂಡೆ ಮಾಮ್? ಹೇಳು ಹೇಳು ಮಾಮ್. ಹೇಳ್ತೀಯಾ? ಟ್ರಿಗರ್ ಪ್ರೆಸ್ ಮಾಡ್ಲಾ? ಹೇಳು. ಗನ್ ಹಿಡ್ಕೊಳ್ಳೋದಕ್ಕೆ ನನಗೂ ಚೆನ್ನಾಗಿ ಗೊತ್ತಿದೆ, ಟ್ರಿಗರ್ ಪ್ರೆಸ್ ಮಾಡೋದಕ್ಕೂ ಗೊತ್ತಿದೆ. ಪಕ್ಕದಲ್ಲಿ ಶೂಟ್ ಮಾಡಿದ್ನಲ್ಲ ಅಂತ ಅನ್ಕೋತಿದ್ಯಾ? ಹೆತ್ತು ಪ್ರೀತಿನ ಪಕ್ಕಕ್ಕಿಟ್ಟು ನಿನ್ನ ಶೂಟ್ ಮಾಡೋದಕ್ಕೆ ನನಗೆ 1 ನಿಮಿಷನೂ ಬೇಡ. ಗನ್ ಹೇಗೆ ಹಿಡ್ಕೋಬೇಕು, ಹೇಗೆ ಶೂಟ್ ಮಾಡಬೇಕು ಅಂತ ನಿಂಗೆ ಹೇಳ್ಕೊಟ್ಟವಳೆ ನಾನು. ನನ್ನ ಮುಂದೆನೇ ಈ ಥರ ಎಲ್ಲ ಆಡ್ತೀಯಾ? ಸುಟ್ಟಾಕ್ಬಿಡ್ತೀನಿ. ನನ್ನ ತಲೆಗೆ ಗನ್ನಿಟ್ಟು ನನಗೆ ಎಷ್ಟು ಧೈರ್ಯ ಅಂತ ಕೇಳ್ತಾ ಇದೆಯಾ? ಅಂದ್ರೆ ನಿನಗೆ ಎಷ್ಟೇ ಧೈರ್ಯ? ಯಾರನ್ನ ನೋಡ್ಕೊಂಡು ಇಷ್ಟೆಲ್ಲ ಕಲ್ತೆ ನೀನು?